ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೇವಂತಿಗೆ ಗಿಡದ ಬಗ್ಗೆ ಅತಿ ಮುಖ್ಯವಾದ ಒಂದು ಸಲಹೆ ನಿಮ್ಗೆ ಕೊಡ್ಬೇಕಂತ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ತುಂಬಾ ಜನರ ಸಮಸ್ಯೆ ಇದು. ಆ ಸಮಸ್ಯೆಗೆ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಲಾದ್ರೆ ಕೊನೆ ತನಕ ನೋಡಿ. ಹಾಗೆ ನಿಮ್ಗೆ ಏನು ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಈ ತರ ಹಲವಾರು ವಿಡಿಯೋಗಳು ನನ್ನ ಚಾನಲ್ ಅಲ್ಲೇ ಬರ್ತಾ ಇರುತ್ತೆ, ಹಾಗೆ ಬಂದಿವೆ ಕೂಡ. ಅದನ್ನು ಕೂಡ ಒಂದ್ಸತಿ ನೋಡಿ. ಫ್ರೆಂಡ್ಸ್, ಸ್ವಲ್ಪ ವಾಯ್ಸ್ ಸರಿಯಾಗಿಲ್ಲ ಈ ವಿಡಿಯೋದಲ್ಲಿ. ಸ್ವಲ್ಪ ಇಗ್ನೋರ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ, ಓಕೆನಾ? ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಈ ವಿಡಿಯೋದಲ್ಲಿ. ಅದ್ರ ಬಗ್ಗೆ ಚರ್ಚೆ ಬೇಡ, ಸರಿ? ಓಕೆ. ಈ ಗಿಡಗಳನ್ನೆಲ್ಲ ನಾನು ಮಳೆಗಾಲದಲ್ಲಿ ತರಿಸ್ಕೊಂಡಂತ ಸೇವಂತಿಗೆ ಗಿಡಗಳು. ಇದೆಲ್ಲ ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆ ಗೊತ್ತಿದೆ. ಈ ವಿಡಿಯೋ ನಾನು ಈ ಸಸಿಗಳನ್ನ ಎಲ್ಲಿಂದ ತರಿಸ್ಕೊಂಡಿದ್ದೀನಿ, ಹೇಗೆ ನೆಟ್ಟಿದ್ದೀನಿ, ಯಾವ ತರ ಮಣ್ಣಲ್ಲಿ ನೆಟ್ಟಿದ್ದೀನಿ, ಯಾವ ತರ ಅದನ್ನ ಬೆಳೆಸಿದ್ದೀನಿ, ಇದೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹಳೆ ವಿಡಿಯೋದಲ್ಲೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲದಿದ್ರೆ ಸರ್ಚ್ ಮಾಡಿಬಿಟ್ಟು ಅದನ್ನ ನೋಡ್ಕೊಳ್ಳಿ. ಆವಾಗ ನಾನು ಇವತ್ತು ಮಾಡೋ ವಿಡಿಯೋನ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ, ಓಕೆನಾ? ಸೇವಂತಿಗೆ ಗಿಡಕ್ಕೆ ಯಾವಾಗಲೂ ಬಿಸಿಲು ತುಂಬಾ ಬೇಕು. ಬಿಸಿಲಿಲ್ಲ ಅಂತ ಹೇಳಿದ್ರೆ ಸೇವಂತಿಗೆ ಗಿಡದಲ್ಲಿ ಹೂವು ಆಗಲ್ಲ. ಇದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆಲ್ರೆಡಿ. ತುಂಬಾ ಜನ ಫಾಲೋ ಆಗಿರ್ಬೋದು. ಇದು ನೋಡಿ, ಸಸಿ ನೆಟ್ಟಂತ ಸಸಿಗಳು ಆಮೇಲೆ ಹೇಗೆ ಬೆಳೆದಿದೆ ನೋಡಿ. ತುಂಬಾ ಚೆನ್ನಾಗಿ ಹೂವಾಗಿತ್ತು ಇದರಲ್ಲಿ. ಫುಲ್ ಬ್ಲೂಮ್ ಅಂದ್ರೆ ಫುಲ್ ಬ್ಲೂಮ್. ಒಂದು ಟೆರೆಸ್ ಗಾರ್ಡನಿಗೆ ಒಂದು ಹೊಸ ಕಳೆ ಕೊಟ್ಟಂತ ನನ್ನ ಸೇವಂತಿಗೆ ಗಿಡಗಳಿವು. ಆದ್ರೆ ಯಾವುದೇ ಆಗ್ಲಿ, ಒಂದು ವಸ್ತುವಿಗೆ ಒಂದು ಟೈಮ್ ಅಂತ ಇದ್ದೇ ಇರುತ್ತೆ. ಅದಕ್ಕೆ ವ್ಯಾಲಿಡಿಟಿ ಟೈಮ್ ಅಂತೀವಲ್ಲ, ಅದು ಇದ್ದೇ ಇರುತ್ತೆ. ಈ ಸೇವಂತಿಗೆ ಗಿಡ ಕೂಡ ಚಳಿಗಾಲದಲ್ಲಿ ಮಾತ್ರ ಇದು ಒಮ್ಮೆ ಫುಲ್ ಆಗಿ ಹೂವಾಗುತ್ತೆ. ಬೇಸಿಗೆ ಬರ್ತಾ ಇದ್ದಂಗೆ, ಅಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ಇದ್ರ ಗಿಡದ ಸ್ವಲ್ಪ 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 ಕಮ್ಮಿ ಆಗ್ತಾ ಒಣಗುತ್ತಾ ಬರ್ತಾ ಇರುತ್ತೆ. ತುಂಬಾ ಜನ ಏನ್ ಮಾಡ್ತೀವಿ ನಾವು ಅಂದ್ರೆ, ಮಳೆಗಾಲದಲ್ಲಿ ನರ್ಸರಿಲಿ ಗಿಡ ತಂದ್ಬಿಟ್ಟು ನಾವು ನೆಡ್ತೀವಿ. ಬೇಸಿಗೆಯಲ್ಲಿ ಅದು ಹೇಗೆ ಕಾಪಾಡ್ಕೊಳ್ಬೇಕಂತ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಆ ಗಿಡಗಳು ಸತ್ತೋಗ್ತಾ ಇರುತ್ತೆ. ನನ್ನ ತುಂಬಾ ಜನ ಕೇಳಿದ ಕ್ವಶನ್ಗೆ ಈ ವಿಡಿಯೋ ಇದು. ಏನ್ ಕೇಳಿದಾರೆ ಅಂದ್ರೆ, ಅಕ್ಕ ನಾವು ನರ್ಸರಿ ತಂದ ಗಿಡ ಸತ್ತೋಗ್ತಾ ಇದೆ, ಏನ್ ಮಾಡ್ಬೇಕು, ಹೇಗೆ ಕಾಪಾಡ್ಕೊಳ್ಬೇಕಂತ ಅಂತವ್ರು ಈ ವಿಡಿಯೋ ನೋಡಿ. ತುಂಬಾ ಚೆನ್ನಾಗಿ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಂಡಿದೀನಿ. ನೋಡಿ, ಅಷ್ಟ ಹೂವಾಗಿದ್ ನೋಡಿದ್ರಲ್ಲ, ಈ ವಿಡಿಯೋ ಕ್ಲಿಪ್ಪಿಂಗ್ ನೋಡಿ ಯಾವ ತರ ಇದೆಯಲ್ಲ. ತುಂಬಾ ಬೇಜಾರಿನ ವಿಷಯ, ಯಾಕಂತೇಳಿ ಎಲ್ಲ ಒಣಗಿಬಿಟ್ಟಿದೆ. ಹಾಗೆ ಅದ್ರ ಪಕ್ಕದಲ್ಲಿರೋ ಗಿಡ, ಈ ಗಿಡ ನೋಡಿ ತುಂಬಾ ಗ್ರೀನ್ ಕಲರ್ ಅಲ್ಲಿ ಇದೆ. ಮೊಗ್ಗಾಗ್ತಾ ಇದೆ, ಹೂ ಆಗ್ತಾ ಇದೆ. ಇದನ್ನ ನೋಡಿ ಖುಷಿ ಆಗ್ತಾ ಇರ್ಬೋದು, ಅರೆ ಇದ್ರಲ್ಲಿ ಕೂಡ ಹೂ ಆಗುತ್ತಲ್ಲ ಅಂತ. ಇಲ್ಲ ಫ್ರೆಂಡ್ಸ್, ಹೂ ಆಗಲ್ಲ. ಬೇಸಿಗೆಯಲ್ಲಿ ಸೇವಂತಿಗೆ ಗಿಡದಲ್ಲಿ ಹೂ ಆಗಲ್ಲ. ಒಂದ್ ವೇಳೆ ಮೊಗ್ಗು ಬಂದ್ರು ಕೂಡ ಅದು ಹಾಗೇ ಇರುತ್ತೆ. ಒಂದ್ ವೇಳೆ ಬಿಡಿಸ್ಕೊಳ್ತಾ ಇದ್ರು ಸ್ವಲ್ಪ ಸಣ್ಣ ಸಣ್ಣ ಹೂವು ಆಗ್ಬೋದು, ಬಿಟ್ರೆ ನಮಗೆ ಚಳಿಗಾಲದಲ್ಲಂತ ಬಂದಂತ ಕ್ವಾಲಿಟಿ ಹೂವು ನಮಗ್ ಬರಲ್ಲ. ಮತ್ ಇನ್ನೊಂದೇನಂದ್ರೆ, ಹುಳ ಹುಪ್ಟೆಗಳ ಕಾಟ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಈ ತರ ಅನ್ಸೀಸನಲ್ ಆಗಿ ಬರೋ ಗಿಡಗಳಿಗೆ ತುಂಬಾ ಹುಳ ಹುಪ್ಟೆಗಳ ಕಾಟ ಇರುತ್ತೆ. ಈ ಗಿಡಗಳಲ್ಲಿ ಕೂಡ ತೋರಿಸ್ತಾ ಇದೀನಿ ನೋಡಿ. ಕಂಪ್ಲೀಟ್ ಆಗಿ ಮೀಲಿ ಬಗ್ಸ್ ಬಂದ್ಬಿಟ್ಟಿದೆ ಇದಕ್ಕೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಈ ಗಿಡಕ್ಕೆ. ಅದಕ್ಕೆ ಲೇಟ್ ಆಗಿ ಇದು ಮೊಗ್ಗಾಗಿದೆ. ಹಾಗೆ ಹೂವು ಕೂಡ ಲೇಟ್ ಆಗಿ ಆಗ್ತಾ ಇದೆ. ಬಿಸಿಲು ಬೀಳಲಾರ್ದಿದ್ದಕ್ಕೆ ಇದಕ್ಕೆ ಹುಳಗಳ ಕಾಟ ಕೂಡ ಜಾಸ್ತಿ. ನಾವೇನ್ ಮಾಡ್ಬೇಕಂದ್ರೆ, ನಾವು ನೆಕ್ಸ್ಟ್ ಇಯರ್ಗೆ ಅದನ್ನ ಕಾಪಾಡ್ಕೊಳ್ಬೇಕು. ನಾವು ತಂದೆ ಗಿಡ ಚೆನ್ನಾಗಿರ್ಬೇಕಂದ್ರೆ ನಾವು ಕೆಲವೊಂದು ಟಿಪ್ಸ್ ನ ಈ ಟೈಮಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ನರ್ಸರಿ ಅವರು ಕೂಡ ಅದೇ ತರ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಒಂದ್ಸರ್ತಿ ಹೂವು ಆಗಿದ ತಕ್ಷಣ, ಒಣಗಿದ ತಕ್ಷಣ ಅದೆಲ್ಲ ಕಟ್ ಮಾಡ್ಬಿಟ್ಟು ನೆರಳಿಗೆ ಹಾಕ್ಬಿಡ್ತಾರೆ. ಆಮೇಲೆ ಮಳೆಗಾಲ ಬಂದ್ರ ಮೇಲೆ ಅದು ಚಿಗುರು ಬರುತ್ತಲ್ಲ, ಅದನ್ನ ಅವ್ರು ಕಟಿಂಗ್ ತೆಗೆದು ನೆಟ್ಬಿಟ್ಟು ಅದು ಹೊಸ ಗಿಡ ತಯಾರು ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಹಲವಾರು ಜನರಿಗೆ ಅದು ಗೊತ್ತಿಲ್ಲ. ಏನ್ ಮಾಡ್ತೀವಿ ಅಂದ್ರೆ, ಆ ಗಿಡನ ಹಾಗೆ ಇಟ್ಬಿಡ್ತೀವಿ. ಬಿಸಿಲಲ್ಲಿ ಇಟ್ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅದು ಕಂಪ್ಲೀಟ್ ಆಗಿ ಒಣಗಿ ಹೋಗ್ಬಿಡುತ್ತೆ. ಆ ತರ ಒಣಗಿ ಹೋಗ್ಬಾರ್ದಂದ್ರೆ ನೋಡಿ, ಫಸ್ಟ್ ಈ ತರ ಒಣಗಿದ್ದೆಲ್ಲ ಕಟ್ ಮಾಡ್ಬಿಡಿ. ಒಣಗಿದ ಹೂವೆಲ್ಲ ಕಟ್ ಮಾಡ್ಬಿಡಿ. ಆಮೇಲೆ ನಿಮ್ಗೆ ನಾನು ಫಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಈ ಸಸಿ ನೆಟ್ಟಾಗ ಪಿಂಚಿಂಗ್ ಮಾಡ್ತಾ ಇದ್ರೆ ನಿಮ್ಗೆ ಸೈಡ್ ಕೊಂಬೆಗಳೆಲ್ಲ ಚಿಗುರು ಬರ್ತಾ ಇರತ್ತೆ. ಆಮೇಲೆ ಅದನ್ನ ಪಿಂಚ್ ಮಾಡಿಬಿಟ್ರೆ ಮತ್ತೊಂದು ನಾಲ್ಕು ಬರ್ತಾ ಇರತ್ತೆ ಅಂತ ಹೇಳಿದ್ನಲ್ಲ. ನೋಡಿ, ಇದು ಈ ಗಿಡದಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು. ಚಿಗುರು ಬಂದ್ಬಿಟ್ಟು ಎಲ್ಲ ಇದಾಗಿದೆಯಲ್ಲ. ಅಂದ್ರೆ ಫಸ್ಟ್ ಒಂದ್ ಚಿಗುರು ಬರುತ್ತೆ ನೋಡಿ, ಆ ಸೈಡ್ ಕೊಂಬೆ ಬರೋದಕ್ಕಿಂತ ಮುಂಚೆ ಅಲ್ಲಿ ತನಕ ಕಟ್ ಮಾಡ್ಬೇಕು ನಾವು. ಬರೀ ತುದಿ ಹೂವು ಮಾತ್ರ ಕಟ್ ಮಾಡಿ ಸಾಕಾಗಲ್ಲ. ಒಂದ್ ಸ್ವಲ್ಪ ಬುಡದ ತನಕ, ಅಂದ್ರೆ ಒಂದ್ 2-3 ಇಂಚಷ್ಟು ಕೆಳಗ್ ತನಕ ಕಟ್ ಮಾಡ್ಬೇಕಾಗತ್ತೆ.
ಈಗ ಪ್ರೂನ್ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಗಿಡನೆಲ್ಲ ಪ್ರೂನ್ ಮಾಡೋರು ಇದ್ದಾರೆ. ಆ ತರ ಮಾತ್ರ ಕಂಪ್ಲೀಟ್ ಆಗಿ ಪ್ರೂನ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆ ತರದ ಪ್ರೂನ್ ಮಾಡಿದ್ರೆ ಆ ಗಿಡ ಕೂಡ್ಲೆ ಒಣಗಿ ಹೋಗ್ಬಿಡುತ್ತೆ. ಒಣಗಿ ಹೋದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸೀಸನ್ಗೆ ನಮ್ಗೆ ಅದರಲ್ಲಿ ಹೊಸ ಗಿಡಗಳು ಬರೋದಿಲ್ಲ. ಅದಕ್ಕೋಸ್ಕರ ಒಂದು 25% ಮಾತ್ರ ನಾವೀಗ ಪ್ರೂನ್ ಮಾಡಬೇಕು. ಒಂದು ಗಿಡ ಇದೆ ಅನ್ಕೊಳ್ಳಿ, ಅದು 100% ಇದೆ ಅಂದ್ರೆ 25% ಮಾತ್ರ ನಾವು ಅದನ್ನ ಪ್ರೂನ್ ಮಾಡಬೇಕು. ಪ್ರೂನ್ ಮಾಡಿದ್ರ ಮೇಲೆ ಒಣಗಿದ ಎಲೆ ಏನಾದ್ರು ಇದ್ರೆ ಅದನ್ನ ಕಂಪ್ಲೀಟಾಗಿ ತೆಗೆದು ಬಿಡಬೇಕು. ಗಿಡದಲ್ಲಿ ಒಣಗಿದ ಎಲೆ ಇದ್ದೇ ಇರುತ್ತೆ, ನೇತಾಡ್ತಾ ಇರುತ್ತೆ. ಸ್ವಲ್ಪ ಒಳಗೆ ನಾವು ನೋಡಿ ಸಾಕು, ಆ ಒಣಗಿದ ಎಲೆ ಇರುತ್ತೆ ಅದನ್ನೆಲ್ಲ ತೆಗೆದು ಬಿಡ್ಬೇಕು. ನೋಡಿ ಇದರಲ್ಲೂ ಕೂಡ ಒಣಗಿದ ಎಲೆ ಎಲ್ಲ ಇದೆ ನೋಡಿ. ಒಣಗಿದ ಎಲೆ ಎಲ್ಲ ತೆಗೆದ್ಬಿಟ್ಟು ಕೆಳಗಡೆ ಮಣ್ಣಿನ ಮೇಲೆ ಎಲ್ಲ ಆ ಒಣಗಿದ ಎಲೆ ಎಲ್ಲ ಬಿದ್ದಿರುತ್ತೆ, ಅದನ್ನು ಎಲ್ಲ ಕ್ಲೀನಾಗಿ ಕಟ್ ಮಾಡಿಬಿಡ್ಬೇಕು. ಈ ಥರ ದೊಡ್ಡ ದೊಡ್ಡ ಎಲೆ ಇರುತ್ತೆ ನೋಡಿ, ಸ್ವಲ್ಪ ಬೆಳೆದ ಎಲೆ ಎಲ್ಲ, ಇದನ್ನು ಎಲ್ಲ ಕಂಪ್ಲೀಟಾಗಿ ತೆಗಿಬೇಕು. ಮೊನ್ನೆ ಒಬ್ರು ಕೇಳಿದ್ರು, ಈ ಥರ ಎಲೆ ತೆಗೆದ್ರೆ ಗಿಡ ಫುಡ್ ತಯಾರು ಮಾಡೋದೇ ಎಲೆಯಿಂದ, ಆವಾಗ ಅದು ಸತ್ತೋಗುತ್ತೆ, ನಿಮ್ಗೆ ಅಷ್ಟು ಗೊತ್ತಿಲ್ವಾ ಮೇಡಮ್ ಅಂತ ಕೇಳಿದ್ರು. ನಾನು ಗಿಡದಲ್ಲಿರೋ ಎಲೆ ಎಲ್ಲ ತೆಗೆದ್ಬಿಡಿ ಅಂತ ಹೇಳ್ತಾ ಇಲ್ಲ, ಬೆಳೆದ ಎಲೆ ಅದರಲ್ಲಿ ಯಾವುದೇ ಥರದ ಫುಡ್ ತಯಾರಾಗಲ್ಲ. ಯಾಕಂದ್ರೆ ಸ್ವಲ್ಪ ದಿವ್ಸಕ್ಕೆ ಅದು ಒಣಗಿ ಹೋಗುತ್ತೆ. ಚಿಗುರು ಎಲೆನ ನಾವು ಬಿಟ್ಬಿಡ್ತೀವಿ. ಈ ತರ ಒಣಗಿದ ಎಲೆ, ಬೆಳೆದ ಎಲೆ ಮಾತ್ರ ತೆಗೆದು ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಫಂಗಸ್ ಬರ್ತಾ ಇರುತ್ತೆ. ನೋಡಿ ಈ ಗಿಡದಲ್ಲಿ ನೀವು ನೋಡಿರ್ಬೋದು, ಇದ್ರಲ್ಲೆಲ್ಲ ಮಿಲಿ ಬಗ್ಸ್, ಆಫಿಡ್ಸ್ ಇವೆಲ್ಲ ಬರ್ತಾ ಇರುತ್ತೆ. ರೀಸನ್ ಏನಂದ್ರೆ ಈ ತರ ಎಲೆಗಳು ಜಾಸ್ತಿ ಇರೋದ್ರಿಂದ. ಎಲೆಗಳು ಜಾಸ್ತಿ ಇದ್ರೆ ಮೇಲಿನ ಬಿಸಿಲು ಗಿಡದ ಬುಡಕ್ ಬೀಳಲ್ಲ, ಆವಾಗ ಕಾಯಿಲೆ ಕಸಾಲೆ ಜಾಸ್ತಿ ಅದಕ್ಕೋಸ್ಕರ ನಾವು ದೊಡ್ಡ ದೊಡ್ಡ ಎಲೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಪ್ರೂನ್ ಮಾಡಿಬಿಟ್ಟು ಒಂದು ಅರ್ಧ ಇಂಚು ಮಣ್ಣು ತೆಗೆಯೋದು ಮಾತ್ರ ಮರಿಬಾರ್ದು. ಯಾಕಂತ ಹೇಳಿದ್ರೆ ಈ ಮಣ್ಣಲ್ಲಿ ಯಾವುದೇ ತರದ ಸಾ ಇದಿರಲ್ಲ, ಬಲ ಇರಲ್ಲ ಅದರಲ್ಲಿ. ಆ ಒಂದು ಅರ್ಧ ಇಂಚಷ್ಟು ಮಣ್ಣು ತೆಗೆದ್ಬಿಟ್ಟು ಬೇರೆ ಮಣ್ಣಿಗೆ ಒಂಚೂರು ಗೊಬ್ಬರ ಸೇರಿಸಿ ಇದಕ್ಕೆ ಹಾಕ್ಬಿಡ್ಬೇಕು. ಈ ಗಿಡದ ಬುಡಕ್ಕೆ ಹಾಕಿದ್ರೆ ಕೆಳಗಡೆ ಬೇರೆ ಇರುತ್ತಲ್ಲ, ಈ ಗಿಡದ ಬೇರೆ ಇರುತ್ತಲ್ಲ, ಅದರಿಂದ ಹೊಸ ಚಿಗುರು ಬರುತ್ತೆ. ಬೇಬಿ ಪ್ಲಾಂಟ್ ಅಂತಾರೆ ಅದಕ್ಕೆ. ಈ ಬೇಬಿ ಪ್ಲಾಂಟ್ ಕನ್ನಡದಲ್ಲಿ ಏನಂತಾರೋ ನಂಗೆ ಗೊತ್ತಿಲ್ಲ, ಸಣ್ಣ ಸಸಿ ಅಂದ್ಕೊಳ್ಳೋಣ, ಅಷ್ಟು ಮಟ್ಟಿಗೆ ಗೊತ್ತು ನಂಗೆ. ಕರೆಕ್ಟಾಗಿ ವರ್ಡ್ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಮಾತ್ರ ಮರಿಬೇಡಿ. ನೋಡಿ ಕೆಳಗಡೆಯಿಂದ ಯಾವ ತರ ಸಸಿ ಬರ್ತಾ ಇದೆ ನೋಡಿ. ಇದು ಈ ತರ ಸಸಿ ಬರ್ಬೇಕಿದ್ರೆ ನಾವು ಇನ್ನೊಂದು ಕೂಡ ಫಾಲೋ ಆಗ್ಬೇಕು. ಏನಂತ ಹೇಳಿದ್ರೆ, ನಾವು ಈ ತರ ಪ್ರೂನ್ ಮಾಡಿಬಿಟ್ಟು ಸ್ವಲ್ಪ ಮಣ್ಣನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೆರಳು ಬರೋ ಕಡೆ ಇಡಬೇಕು. ಅಂದ್ರೆ ತುಂಬಾ ಬೆಳಗಿಂದ ಸಾಯಂಕಾಲ ತನಕ ಬಿಸಿಲು ಬೀಳುತ್ತಿರೋ ಪ್ಲೇಸ್ ಅಲ್ಲಿ ಇಟ್ರೆ ಏನಾಗುತ್ತೆ ಅಂದ್ರೆ ಸೇವಂತಿಗೆ ಗಿಡ ಕೂಡ್ಲೆ ಒಣಗಿ ಬಿಡುತ್ತೆ, ಮೇಲ್ಗಡೆಯಿಂದ ಒಣಗುತ್ತಾ ಬರುತ್ತೆ. ಅಂದ್ರೆ ಈ ನಮ್ ಗುಲಾಬಿ ಗಿಡದಲ್ಲೆಲ್ಲ ನೋಡ್ತೀವಿ ನೋಡಿ, ಆ ತರ. ಆದ್ರೆ ನಾವ್ ಈ ತರ ನೆರಳಲ್ಲಿ ಇಡೋದ್ರಿಂದ ಅದಕ್ಕೆ ಏನಾಗುತ್ತೆ ಅಂದ್ರೆ ಬುಡದಿಂದ ಬೇರಿಂದ ಚಿಗುರು ಬಂದ್ಬಿಡುತ್ತೆ. ಒಂದು ಸರ್ತಿ ಬೇರಿಂದ ಚಿಗುರು ಬಂತಲ್ಲ ಅಂದ್ರೆ ಅದು ಯಾವುದೇ ಸ್ವಲ್ಪ ಮಟ್ಟಿಗೆ ಬೇಸಿಗೆಯಲ್ಲಿ ಅದು ತಡ್ಕೊಳ್ಳುತ್ತೆ, ಅದು ಸಾಯಲ್ಲ. ಆದ್ರೆ ಈ ಮದರ್ ಪ್ಲಾಂಟ್, ಈ ಹೂವಾಗಿದ್ದ ಪ್ಲಾಂಟ್ ಇರುತ್ತಲ್ಲ ದೊಡ್ಡ ದೊಡ್ಡ ಗಿಡ, ಅದನ್ನ ಮಾತ್ರ ಹಾಗೆ ಇಟ್ರೆ ಮಾತ್ರ ಅದು ಸತ್ತೋಗುತ್ತೆ. ನೋಡಿ ಇದ್ರಲ್ಲಿ ನೋಡಿ, ಇದು ಫಸ್ಟ್ ಈ ಡಬ್ಬದಲ್ಲೆಲ್ಲ, ಈ ಪೇಂಟ್ ಡಬ್ಬದಲ್ಲೆಲ್ಲ ನಾ ಮೇಲ್ಗಡೆ ನೆಟ್ಟಿದ್ನಲ್ಲ, ಇದನ್ನ ಫಸ್ಟ್ ಹೂವಾಗ್ಬಿಟ್ಟಿತ್ತು, ಇದು ಒಣಗೋಗ್ಬಿಟ್ಟಿತ್ತು. ಆ ಹೂವನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಹೊಸ ಮಣ್ಣು ಗೊಬ್ಬರ ಹಾಕಿದ್ದೆ. ನೋಡಿ ಚಿಗುರು ಬಂದ್ಬಿಟ್ಟು ಮೊಗ್ಗಾಗಿದೆ. ಹಾಗೆ ಕೆಳಗಡೆಯಿಂದ ಬೇಬಿ ಪ್ಲಾಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಇದ್ರಲ್ಲಿ. ಇದನ್ನೇ ನಾನು ನಿಮ್ಗೆ ಹೇಳಕ್ ಹೊರಟಿದ್ದು. ಏನ್ ಮಾಡ್ಬೇಕ್ರಿ, ಯಾವ ತರ ನೋಡಿ, ಇದ್ರಲ್ಲಿ ನೋಡಿದ್ರೆ ಬೇಬಿ ಪ್ಲಾಂಟ್ ಯಾವ ತರ ಬಂದೆ ನೋಡಿ, ಎಷ್ಟು ಹೆಲ್ದಿಯಾಗಿ ಬಂದೆ ನೋಡಿ. ಇದು ನೆಕ್ಸ್ಟ್ ಸೀಸನ್ಗೆ ನಮ್ಗೆ ಮಳೆ ಬಂದಾಗ ನೆಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈ ಮದರ್ ಪ್ಲಾಂಟ್ ಈ ತರ ಒಣಗಿ ಹೋಗ್ಬಿಡುತ್ತೆ, ಮದರ್ ಪ್ಲಾಂಟ್ ಇರಲ್ಲ, ಅದ್ರ ಬುಡದಿಂದ ಬೇಬಿ ಪ್ಲಾಂಟ್ಸ್ ಬರುತ್ತೆ. ಬೇಬಿ ಪ್ಲಾಂಟ್ಸ್ ಬರ್ಬೇಕಂದ್ರೆ ನಾವ್ ಈ ತರ ಎಲ್ಲ ಫಾಲೋ ಆಗ್ಬೇಕು. ಓಕೆ, ಒಂದು ನೀರ್ ಹಾಕ್ತಾ ಇರಿ, ನೆರಳಲ್ಲಿಡಿ, ಗೊಬ್ಬರ ಗಿಬ್ಬರ ಹಾಕಕ್ ಹೋಗ್ಬೇಡಿ. ಬೇಸಿಗೆಯಲ್ಲಿ ಸೇವಂತಿಗೆ ಗಿಡಕ್ಕೆ ಯಾವುದೇ ತರ ಗೊಬ್ಬರ ಆಗ್ಲಿ, ಲಿಕ್ವಿಡ್ ಫರ್ಟಿಲೈಸರ್ಸ್ ಆಗ್ಲಿ ಖಂಡಿತವಾಗ್ಲೂ ಹಾಕ್ಬೇಡಿ. ಅದಕ್ಕೆ ಬರೀ ನೀರ್ ಮಾತ್ರ ಸಾಕಾಗುತ್ತೆ. ಓಕೆನಾ? ನೋಡಿ ಇದೆಲ್ಲ ಇಷ್ಟೆಲ್ಲ ಕಟ್ ಮಾಡಿದೀನಿ ನಾನು. ಇಷ್ಟೆಲ್ಲ ಕಟ್ ಮಾಡಿದ್ನಲ್ಲ ಅಂತ ತುಂಬಾ ಬೇಜಾರಂತೂ ಆಗ್ತಾ ಇದೆ. ಆದ್ರೆ ಗಿಡ ಹೆಲ್ದಿ ಆಗಿರ್ಬೇಕು, ನೆಕ್ಸ್ಟ್ ಇಯರ್ ಬರ್ಬೇಕಂದ್ರೆ ಈ ತರ ಸ್ವಲ್ಪ ನಾವು ಅದನ್ನ ಮನ್ಸನ್ ಗಟ್ಟಿ ಮಾಡಿ ಇಟ್ಕೊಳ್ಳೇಬೇಕು. ಇನ್ನೊಂದು ನೀವು ಗಮನಿಸಿರ್ಬೋದು, ನಾನು ಈ ವಿಡಿಯೋದಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ರೈಟ್ ಹ್ಯಾಂಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್ ಹೇಗಾಗಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದು ತುಂಬಾ ಜನರಿಗೆ ಯೂಸ್ ಆಗುತ್ತೆ. ಅದು ಕೂಡ ಮುಖ್ಯವಾಗಿ ಹೆಂಗಸರಿಗೆ ಯೂಸ್ಫುಲ್ ಆದ ವಿಡಿಯೋ. ಅದನ್ನು ಕೂಡ ನೀವು ಕಾದು ನೋಡಿ ಏನಾಗಿತ್ತು ನನ್ನ ರೈಟ್ ಹ್ಯಾಂಡಿಗೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಓಕೆನಾ? ಸರಿ, ಈಗೆಲ್ಲ ಇದೆಲ್ಲ ನೋಡಿದ್ರಲ್ಲ, ನಾನೀಗ ಸದ್ಯದ ಮಟ್ಟಿಗೆ ಇದನ್ನ ನೆರಳಲ್ಲಿ ಇಡ್ತಾ ಇಲ್ಲ, ಈ ಪ್ಲೇಸ್ ಅಲ್ಲೇ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬೇಕಾದ್ರೆ ಇದನ್ನ ನೆರಳಲ್ಲಿ ಇಡ್ತೀನಿ ನಾನು.
ಅಂದ್ರೆ ಬೇಕಾಗುತ್ತೆ, ಇನ್ನು ಇದು ಇಲ್ಲೇ ಇದ್ರೆ ಒಣಗೋಗುತ್ತೆ ಅಂದ್ರೆ ಮಾತ್ರ ನೆರಳಲ್ಲಿ ಇಡ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಕೆಲವೊಂದು ಟಿಪ್ಸ್ ಹೇಳಿದೀನಿ, ಇನ್ನು ಕೆಲವೊಂದು ಮಿಸ್ ಆದಂಗೆ ಅನ್ಸುತ್ತೆ. ಆ ಥರ ಏನಾದ್ರು ಇದ್ರೆ ಕ್ವಶನ್ ಅಲ್ಲಿ ಕೇಳಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ನೆಕ್ಸ್ಟ್ ಟೈಮ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.